ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ಉಡುಪಿ ಜಿಲ್ಲೆಯ ವಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ವಿವೇಕ ಶಾನುಭಾಗ ಇವರು ಬರೆದ ಹುಲಿ ಸವಾರಿ ಅನ್ನುವಂಥ ಸಣ್ಣ ಕಥೆಯನ್ನು ನೋಡೋಣ. ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ವಿವೇಕ ಶಾನುಭಾಗ ಇವರ ಪರಿಚಯವನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಜಾಗತೀಕರಣದ ಪರಿಣಾಮಗಳನ್ನು ತಮ್ಮ ಕಥನದಲ್ಲಿ ಕಟ್ಟಿಕೊಟ್ಟಂತಹ ಕನ್ನಡದ ಬರಹಗಾರರಲ್ಲಿ ಪ್ರಮುಖರಾದಂತಹ ವಿವೇಕ ಶಾನುಭೋಗ ಇವರು 1962ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಜನಿಸಿದರು. ಇಂಜಿನಿಯರಿಂಗ್ ಪದವಿ ಮುಗಿಸಿ ಕಲ್ಕತ್ತಾ, ಅಮೆರಿಕ ಮತ್ತು ಇಂಗ್ಲೆಂಡ್ಗಳಲ್ಲಿ ಇವರು ಉದ್ಯೋಗ ಮಾಡಿದ್ದಾರೆ. ಕನ್ನಡದ ಪ್ರಮುಖ ಕಥೆಗಾರರಲ್ಲಿ ಒಬ್ಬರಾದ ಇವರು ಹೊಸ ಬಗೆಯ ಕಥೆ ಕಟ್ಟುವ ಇವರು ಸಣ್ಣ ಊರು ಅಥವಾ ವಿಶಾಲ ಜಗತ್ತುಗಳು ಎರಡರಲ್ಲಿಯೂ ಕೂಡ ಮನುಷ್ಯರ ಮನಸ್ಸಿನ ಆಯಾಮ ಗುರುತಿಸಬಲ್ಲರು. ಅವರ ಘಾಚರ್ ಗೋಚರ್ ನೀಳ್ಗತೆಯ ಇಂಗ್ಲಿಷ್ ಅನುವಾದ ಜಗತ್ತಿನ ಸಾಹಿತ್ಯ ವಲಯದ ಗಮನ ಸೆಳೆದಿದೆ. ಲಂಡನ್, ಅಮೆರಿಕದಲ್ಲಿ ಪ್ರತ್ಯೇಕ ಆವೃತ್ತಿ ಕಂಡಿರುವಂತಹ ಈ ಕೃತಿ ಜಗತ್ತಿನ 18 ಭಾಷೆಗಳಿಗೆ ಅನುವಾದಗೊಂಡು ಎಲ್ಲರ ಮೆಚ್ಚುಗೆಯನ್ನು ಪಡೆದಿದೆ. ಹಾಗೆ ವಿವೇಕ ಶಾನುಭಾಗ್ ಇವರು ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ಅಂಕುರ, ಲಂಗರು, ಹುಲಿ ಸವಾರಿ, ಮತ್ತೊಬ್ಬನ ಸಂಸಾರ, ಘಾಚರ್ ಗೋಚರ್ ಇವೆಷ್ಟು ಕಥಾ ಸಂಕಲನಗಳು. ಇನ್ನೂ ಒಂದು ಬದಿ ಕಡಲು, ಊರು ಭಂಗ ಇವು ಇಷ್ಟು ಕಾದಂಬರಿಗಳು. ಸಕ್ಕರೆ ಗೊಂಬೆ, ಬಹುಮುಖ ಇವೆಷ್ಟು ನಾಟಕಗಳು. ಶ್ರೀಕೃಷ್ಣ ಆಲನಹಳ್ಳಿ ವಾಚಿಕೆ ಇದು ಸಂಪಾದಿತ ಗ್ರಂಥ. ಸಿರಿಗನ್ನಡ ಇವು ಸಂಪಾದಿತ ಇಂಗ್ಲಿಷ್ ಕೃತಿ. ಅವರ ಪ್ರಕಟಿತ ಕೃತಿಗಳು ಇವಿಷ್ಟು ಅವರು ಪ್ರಕಟಿಸಿದಂತಹ ಕೃತಿಗಳು. ಇನ್ನಿವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಅವುಗಳಲ್ಲಿ ಮುಖ್ಯವಾದದ್ದು ವಿವೇಕ ಕಥಾ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ. ಇವರು ದೇಶಕಾಲ ಅನ್ನುವಂತಹ ತ್ರೈಮಾಸಿಕ ಪತ್ರಿಕೆಯ ಸಂಪಾದಕರಾಗಿದ್ದಾರೆ. ವಿದ್ಯಾರ್ಥಿಗಳೇ, ಇವೆಷ್ಟು ಹುಲಿ ಸವಾರಿ ಅನ್ನುವಂತಹ ಸಣ್ಣ ಕಥೆಯನ್ನು ಬರೆದ ವಿವೇಕ ಶಾನುಭಾಗ ಇವರ ಪರಿಚಯ. ಇನ್ನು ಈ ಹುಲಿ ಸವಾರಿ ಅನ್ನುವಂತಹ ಕಥೆಯ ಒಂದು ಆಶಯ ನೋಡಿ. ಹುಲಿ ಸವಾರಿ ಅನ್ನುವಂಥದ್ದು ವಿವೇಕ ಶಾನುಭಾಗ್ ಅವರ ಮಹತ್ವದ ಕಥೆಗಳಲ್ಲಿ ಒಂದು ಬಹುರಾಷ್ಟ್ರೀಯ ಕಂಪನಿಯ ಉನ್ನತ ಅಧಿಕಾರಿಗಳಿಗೆ ತರಬೇತಿ ನೀಡಲು ಮುಂಬೈಯಲ್ಲಿ ನಡೆಯುವಂತಹ ಶಿಬಿರದ ಸುತ್ತ ಈ ಕಥೆ ಸುತ್ತುತ್ತದೆ. ಕಥೆಯು ಈ ಶಿಬಿರದಲ್ಲಿ ಭಾಗವಹಿಸುವ ವ್ಯಕ್ತಿಗಳ ಮನಸ್ಥಿತಿ ಮತ್ತು ಅವರ ನಡುವಿನ ಸಂಬಂಧಗಳನ್ನು ಬಿಂಬಿಸುತ್ತದೆ. ಕಥೆಯು ಮಾನವೀಯ ಸಂಬಂಧಗಳು, ಸಮಾಜದ ಅಸಮಾನತೆ ಮತ್ತು ನೈತಿಕತೆಗಳ ಬಗ್ಗೆ ಒಂದು ತಾರ್ಕಿಕ ದೃಷ್ಟಿಕೋನವನ್ನು ನೀಡುತ್ತದೆ. ಕಥೆ ಸಮಕಾಲೀನ ಸಮಾಜದ ಒಂದು ಪ್ರತಿಮೆಯಾಗಿದೆ. ಹುಲಿ ಸವಾರಿ ಈ ಕಥೆ ಸಮಾಜದಲ್ಲಿ ನಾವು ಅನುಭವಿಸ್ತಾ ಇರುವಂತಹ ಅವಸ್ಥೆಗೆ ಕನ್ನಡಿ ಹಿಡಿದು ಅದರ ನಯವಂಚನೆ, ತಂತ್ರಗಾರಿಕೆ, ಬಿಗಿ ಹಿಡಿತಗಳ ಬಗ್ಗೆ ಒಂದು ವಿಶಿಷ್ಟವಾದಂತಹ ಒಂದು ಒಳನೋಟವನ್ನು ಕೊಡುತ್ತದೆ. ಈ ಕಥೆ ಕೇವಲ ಒಂದು ಕಥೆ ಅಲ್ಲ, ಬದಲಿಗೆ ಇದು ಒಂದು ಸಮಾಜದ ಪ್ರತಿಬಿಂಬ. ಇದು ಸಮಕಾಲೀನ ಸಮಾಜದ ಒಂದು ಕಿರು ಪ್ರತಿಮೆ. ಕಥೆಯಲ್ಲಿ ಮುಂಬೈಯಲ್ಲಿನ ಶಿಬಿರದಲ್ಲಿ ಭಾಗವಹಿಸುವ ವ್ಯಕ್ತಿಗಳು ನಮ್ಮ ಸಮಾಜದ ಅಸಮಾನತೆ ಮತ್ತು ನೈತಿಕತೆಗಳ ಬಗ್ಗೆ ಚಿಂತಿಸುತ್ತಾ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಕಥೆಯು ಅವರ ಮನಸ್ಥಿತಿ, ಅವರ ಸಂಬಂಧಗಳು ಮತ್ತು ಅವರ ನೈತಿಕತೆಗಳ ಬಗ್ಗೆ ಒಂದು ತಾರ್ಕಿಕ ದೃಷ್ಟಿಕೋನವನ್ನು ನೀಡುತ್ತದೆ. ವಿವೇಕ ಶಾನುಭಾಗರ ಹುಲಿ ಸವಾರಿ ಪ್ರಸ್ತುತ ಸಮಾಜದ ಅವಸ್ಥೆಗೆ ಹಿಡಿದಂತಹ ಒಂದು ಕನ್ನಡಿಯಾಗಿದೆ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಹುಲಿ ಸವಾರಿ ಕಥೆಯನ್ನು ನೋಡೋಣ. ವಿದ್ಯಾರ್ಥಿಗಳೇ, ಈಗ ನಾವು ವಿವೇಕ ಶಾನುಭಾಗ್ ಇವರು ಬರೆದಂತಹ ಹುಲಿ ಸವಾರಿ ಅನ್ನುವಂತಹ ಕಥೆಯನ್ನು ನೋಡೋಣ. ವಿದ್ಯಾರ್ಥಿಗಳೇ, ವಿವೇಕ್ ಶಾನುಭಾಗ್ ಮತ್ತು ಉಚೆ ಅನ್ನುವಂತಹ ಅವರಿಬ್ಬರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಉಚೆ ಆಫ್ರಿಕಾ ಖಂಡದ ಸಣ್ಣ ದೇಶವೊಂದರಿಂದ ಬಂದವನು. ಅವರಿಬ್ಬರೂ ಕೂಡ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಕಂಡ ದೇಶಗಳಲ್ಲೆಲ್ಲ ತನ್ನ ವ್ಯಾಪಾರವನ್ನು ವಿಸ್ತರಿಸಿದಂತಹ ಆ ಕಂಪನಿ ಮುಂಬೈಯಲ್ಲಿ ನಡೆಸಿದಂತಹ 10 ದಿನಗಳ ತರಬೇತಿ ಶಿಬಿರಕ್ಕೆ 8 ದೇಶಗಳಿಂದ ಕರೆಸಲಾದಂತಹ 12 ಜನರಲ್ಲಿ ವಿವೇಕ್ ಶಾನುಭಾಗ್ ಮತ್ತು ಉಚೆ ಅವರಿಬ್ಬರೂ ಕೂಡ ಇದ್ದರು. ಇಂತಹ ಶಿಬಿರಗಳಿಗೆ ಆಯ್ಕೆಯಾಗುವುದು ಬಹಳ ಮಹತ್ವದ ಸಂಗತಿ ಅನ್ನುವಂಥ ಭಾವನೆ ಇತ್ತು. ಹೊಸ ಎತ್ತರದ ಹುದ್ದೆಗಳಿಗೆ, ಹೆಚ್ಚಿನ ಜವಾಬ್ದಾರಿಗಳಿಗೆ ಅವರನ್ನು ಸನ್ನದ್ಧಗೊಳಿಸುವಂತಹ ಹಲವು ರೀತಿಗಳಲ್ಲಿ ಈ ಶಿಬಿರದ ಯೋಜನೆಯೂ ಕೂಡ ಒಂದು. ಇತರ ದೇಶಗಳ ಸಂಸ್ಕೃತಿ, ಜೀವನ, ವ್ಯಾಪಾರ, ವಹಿವಾಟು ಇತ್ಯಾದಿಗಳನ್ನು ಅರಿಯುವುದು ಕೂಡ
ಈ ಒಂದು ಶಿಬಿರದ ಮುಖ್ಯ ಉದ್ದೇಶಗಳಲ್ಲಿ ಒಂದು ಅನ್ನುವಂಥದ್ದನ್ನು ಕಂಪನಿ ಅವರಿಗೆ ಹೇಳಿದರು. ಸಮುದ್ರದ ಎದುರಿಗೆ ಇರುವಂತಹ ಕಂಪನಿಯ ಟ್ರೈನಿಂಗ್ ಸೆಂಟರ್ನಲ್ಲಿ ಶಿಬಿರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಶಿಬಿರ ಅಂದರೆ ಕ್ಯಾಂಪ್ ಗೊತ್ತಾಗ್ತದಲ್ಲ. ಈ ಹವಾನಿಯಂತ್ರಿತ ಕಟ್ಟಡದ ಒಳಗೆ ಕೂತು ಹೊರಗೆ ಬೇಯುವ ಬೇಸಿಗೆಯ ಸೆಕೆಗೂ ಉಕ್ಕುವ ಕಡಲಿಗೂ ಬೀಸುವ ಗಾಳಿಗೂ ಸಂಬಂಧವೇ ಇಲ್ಲದವರ ಹಾಗೆ 7 ದಿನ ಅವರು ಆ ಒಂದು ಶಿಬಿರದಲ್ಲಿ ಕಳೆದಿದ್ರಂತೆ. ಶಬ್ದವೂ ಹಾದು ಬಾರದ ಹಾಗೆ ಮುಚ್ಚಿಬಿಟ್ಟಿರುವಂತಹ ಗಾಜಿನ ದೊಡ್ಡ ಕಿಟಕಿಗಳ ಆಚೆ ನೋಡಿದರೆ ಮೂಕಚಿತ್ರವೊಂದರ ದೃಶ್ಯ ನೋಡಿದ ಹಾಗಾಗ್ತಾ ಇತ್ತು. ನೊರೆ ನೊರೆಯಾಗಿ ದಂಡೆಯನ್ನು ಅಟ್ಟಿಕೊಂಡು ಬರುವಂಥ ಎತ್ತರದ ಅಲೆಗಳು, ದೊಡ್ಡ ಬಟ್ಟೆ ಪತಾಕೆಯ ಹಾಗೆ ಪಟಪಟ ಹೊಡೆದುಕೊಳ್ಳುವ ಬೀಸುವ ಗಾಳಿ, ದಂಡೆಯ ಗುಂಟ ಹಾದು ಹೋಗುವ ರಸ್ತೆಯಲ್ಲಿ ಸಾಲು ವಾಹನಗಳು, ನೂರಾರು ಸಣ್ಣ ಸಣ್ಣ ತಳ್ಳುಗಾಡಿಯ ಅಂಗಡಿಗಳು, ಓಡಲು ನಡೆಯಲು ನೋಡಲು ಕೊಳ್ಳಲು ಬಂದ ಜನ, ಆಚೆ ಜಗತ್ತು ಸದ್ದೇ ಇರದೆ ಜರುಗಿ ಹೋಗುವ ಹಾಗೆ ಕಾಣಿಸ್ತಾ ಇತ್ತು. ಈ ಶಿಬಿರದಲ್ಲಿ ಆ ಟ್ರೈನಿಂಗ್ ಸೆಂಟರ್ನಲ್ಲಿ ಆ ಶಿಬಿರದ ವ್ಯವಸ್ಥೆಯನ್ನು ಮಾಡಿದರು. ಸಮುದ್ರದ ಎದುರಿಗೆ ಇರುವಂಥ ಕಂಪನಿಯ ಒಂದು ಟ್ರೈನಿಂಗ್ ಸೆಂಟರ್ನಲ್ಲಿ ಶಿಬಿರದ ವ್ಯವಸ್ಥೆಯನ್ನು ಮಾಡಿದರು. ಒಟ್ಟಿಗೆ ಮುಂಬೈಯಲ್ಲಿ 10 ದಿನಗಳ ತರಬೇತಿ ಶಿಬಿರ. ಒಟ್ಟಿಗೆ 8 ದೇಶಗಳಿಂದ 12 ಜನರು ಬಂದಿದ್ದರು. ಆ 12 ಜನರಲ್ಲಿ 2 ಒಂದೇ ಕಂಪನಿಗೆ ಸೇರಿದವರು, ಉಚೆ ಮತ್ತು ಲೇಖಕರು. ಅವರು ಹೇಳ್ತಾರೆ ಹೇಗೆ ತಾವು ನಿಂತಲ್ಲಿಂದ ಆ ಕಂಪನಿ ಹೇಗೆ ಕಾಣಿಸ್ತಾ ಇತ್ತು ಅನ್ನುವಂಥದ್ದು. ಹವಾನಿಯಂತ್ರಿತ AC ರೂಮ್ನಿಂದ ಹೊರಗಡೆ ನೋಡಿದರೆ ಅಲ್ಲೆಲ್ಲ ಒಂದು ಬೆಂದು ಹೋಗುವ ಹಾಗೆ ಸೆಕೆ ಇತ್ತು. ಆ ಕಡೆ ಉಕ್ಕುವ ಕಡಲು, ಬೀಸುವ ಒಂದು ಗಾಳಿ, ಇವುಗಳಿಗೆ ಸಂಬಂಧ ಇಲ್ಲದ ಹಾಗೆ 7 ದಿನ ಕಳೆದಿತ್ತು ಅನ್ನುವಂಥದ್ದನ್ನು ಲೇಖಕರು ಹೇಳ್ತಾರೆ. ತಾವು ನೋಡ್ತಾ ಇರುವಂಥ ದೃಶ್ಯ ಹೇಗಿತ್ತು ಅಂದರೆ ಗಾಜಿನ ದೊಡ್ಡ ಕಿಟಕಿಗಳಿಂದ ಆಚೆ ನೋಡಿದರೂ ಒಂದು ಮೂಕ ಚಿತ್ರವನ್ನು ನೋಡಿದ ಹಾಗೆ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಇನ್ನು ಉಚೆ ಆ ಕಂಪನಿಯಲ್ಲಿ ಇದ್ದಂತಹ ಸಹೋದ್ಯೋಗಿ, ಆತ ಲೇಖಕರ ಪಕ್ಕದ ರೂಮಿನಲ್ಲೇ ಇದ್ದಂತೆ. ಆತ ಲೇಖಕರಿಗೆ ಹೆಚ್ಚು ಹತ್ತಿರವಾಗಲಿಕ್ಕೆ ಅದು ಕೂಡ ಒಂದು ಕಾರಣ ಅಂತ ಹೇಳ್ತಾರೆ. ಇಡೀ ದಿನ ಆರ್ಥಿಕ ನೀತಿ, ಮಾರಾಟ, ಉತ್ಪಾದನೆ, ಯೋಜನೆಗಳನ್ನು ರೂಪಿಸುವುದು, ಯಾವುದೋ ದೇಶದ ಸಂಸ್ಥೆ ತನ್ನ ಬಿಕ್ಕಟ್ಟುಗಳನ್ನು ಹೇಗೆ ದಾಟಿ ಬಂತು ಎಂದೆಲ್ಲ 8 ಗಂಟೆಗಳ ಕಾಲ ಮಾತು ಕೇಳಿಸಿಕೊಂಡು ಕಡ್ಡಾಯವಾಗಿ ಇದನ್ನೆಲ್ಲ ಚರ್ಚಿಸಿ ದಣಿದು ಬಂದ ಎಲ್ಲರೂ ಕೂಡ ರಾತ್ರಿ ಊಟದ ನಂತರ ಕೂತು ಹರಟೆ ಹೊಡಿತಾ ಇದ್ರಂತೆ. ಕೆಲವೊಮ್ಮೆ ಸಮುದ್ರದ ಆ ಒಂದು ತೀರದ ಉದ್ದ ನಡೀತಾ ಇದ್ರಂತೆ. ಉಚೆ ಅವರ ಮನರಂಜನೆಯ ಕೇಂದ್ರವಾಗಿದ್ದ ಅಂತ ಹೇಳ್ತಾರೆ. ಆತ ತುಂಬ ಚೆನ್ನಾಗಿ ಹಾಡ್ತಾ ಇದ್ದಂತೆ. ತನ್ನ ಜೊತೆ ತಂದಿದ್ದಂತಹ ಕ್ಯಾಸೆಟ್ ಪ್ಲೇಯರ್ನಲ್ಲಿ ಸಂಗೀತ ಹಾಕಿ ಕುಣಿತಾ ಇದ್ದಂತೆ. ಹಾಡು ಮತ್ತು ಕುಣಿತ ಹುಟ್ಟಿನಿಂದಲೇ ಪಡೆದು ಬಂದಂತಿದ್ದಂತಹ ಆತ ಕಪ್ಪಾಗಿ ಆರೋಗ್ಯದಿಂದ ಮಿರಿಮಿರಿ ಮಿಂಚುತ್ತಾ ಇದ್ದಂತೆ. ಅವನ ಸದೃಢವಾದಂತಹ ದೇಹ ಸಂಗೀತ ಕಿವಿಗೆ ಬಿದ್ದದ್ದೇ ಬಳುಕತೊಡಗ್ತಾ ಇತ್ತು. ಅವನ ಗುಂಗುರು ಕೂದಲನ್ನು ಎಳೆದು ಎಷ್ಟು ಉದ್ದ ಇದೆ ಅಂತ ಅವನು ತೋರಿಸ್ತಾನಂತೆ. ತನ್ನ ದೇಶದ ಗುಲಾಮರ ಹಾಡುಗಳನ್ನು ಆತ ಹಾಡಿ ತೋರಿಸ್ತಾನೆ. ಬ್ಲ್ಯಾಕ್ ಮ್ಯಾಜಿಕ್ ಮಾಡುತ್ತೇನೆ ಅಂತ ಹೇಳಿ ಚಾಕುವನ್ನು ಅಂಗೈಯ ಮೂಲಕ ಆಚೆಯಿಂದ ಈಚೆ ತರಿಸುವಂಥ ಸಣ್ಣ ಜಾದು ಕೂಡ ಮಾಡ್ತಾನೆ. ಈ ಎಲ್ಲ ಕಾರಣಗಳಿಂದ ಆತ ಎಲ್ಲರಿಗೂ ಕೂಡ ಸ್ನೇಹಿತನಾಗ್ತಾನೆ. ಇನ್ನು 7ನೆಯ ದಿನ ರಾತ್ರಿ ಊಟದ ನಂತರ ಎಲ್ಲರನ್ನು ಒಂದೆಡೆ ಸೇರಿಸಿ ಮುಂದಿನ 3 ದಿನಗಳ ಕಾರ್ಯಕ್ರಮವನ್ನು ವಿವರಿಸ್ತಾ ಇದ್ರಂತೆ ಆ ಶಿಬಿರದಲ್ಲಿ. ಶಿಬಿರದ ಕೊನೆಯ 3 ದಿನಗಳಲ್ಲಿ ಇಷ್ಟು ದಿನ ಕಲಿಸಿದ್ದನ್ನು ಅನುಭವಕ್ಕೆ ಬಡ್ಡಿ ಇಳಿಸಲು ಎಂಬಂತೆ ಒಂದು ಆಟ ಇತ್ತಂತೆ. ಅದೊಂದು ಮ್ಯಾನೇಜ್ಮೆಂಟ್ ಗೇಮ್ ಅಂತೆ. ನಿಜಕ್ಕೆ ಹತ್ತಿರವಾದ ಅಂತಾರಾಷ್ಟ್ರೀಯ ವ್ಯಾಪಾರ ಸನ್ನಿವೇಶವೊಂದನ್ನು ಸೃಷ್ಟಿಸಿ ಅದರಲ್ಲಿ ಅವರೆಲ್ಲ ಪಾಲ್ಗೊಂಡು ತಮ್ಮ ಕೌಶಲ್ಯಗಳನ್ನು ಹೊರಗೆ ಹಚ್ಚುವುದನ್ನು ಪರೀಕ್ಷಿಸುವಂಥದ್ದು. ಇದ್ದ 12 ಜನರನ್ನು 3 ಜನರ 4 ಗುಂಪುಗಳಾಗಿ ವಿಂಗಡಿಸಿದ್ರು. ಪ್ರತಿ ಗುಂಪಿಗೂ ಒಂದೊಂದು ಕಾಲ್ಪನಿಕ ಕಂಪನಿಯನ್ನು ವಹಿಸಿಕೊಡ್ತಾರೆ. ಎಲ್ಲವೂ ಸಮಾನ ಅವಸ್ಥೆಯಲ್ಲಿರುವಂಥ ಕಂಪನಿಗಳು. ಉತ್ಪಾದನಾ ಸಾಮರ್ಥ್ಯ, ಕಾರ್ಖಾನೆಗಳ ಸಂಖ್ಯೆ, ಕಾರ್ಮಿಕರ ಸಂಖ್ಯೆ, ಬ್ಯಾಂಕ್ನಲ್ಲಿದ್ದ ಹಣ, ಸಾಲದ ಮೊತ್ತ ಎಲ್ಲವೂ ಕೂಡ ಆ 4 ಗುಂಪುಗಳಿಗೂ ಕೂಡ ಸಮಾನವಾಗಿ ನೀಡಿದ್ರಂತೆ. ಇನ್ನು ಪ್ರತಿ ಗುಂಪು ತನ್ನ ಕಂಪನಿಯನ್ನು ಮುಂದಿನ 3 ವರ್ಷಗಳ ಕಾಲ ನಡೆಸಬೇಕು. ಬೆಳಿಗ್ಗೆ 8ಕ್ಕೆ ಆಟ ಆರಂಭವಾಗ್ತದೆ. ಪ್ರತಿ ಗಂಟೆ 1 ತಿಂಗಳಿಗೆ ಸಮ. ತಿಂಗಳ ಅಂತ್ಯದ ಉತ್ಪಾದನೆ, ಮಾರಾಟ, ಸಾಲ ಪಾವತಿ ಎಲ್ಲವೂ ಆ ಗಂಟೆ ಕೊನೆಗೆ ಜರುಗಬೇಕು. ಹೀಗೆ 1 ದಿನ ಅಂದರೆ 1 ವರ್ಷ. ವರ್ಷದ ಕೊನೆಗೆ ಪ್ರತಿ ಕಂಪನಿಯು ಆಯವ್ಯಯ ಲಾಭ ನಷ್ಟವನ್ನು ಪ್ರಕಟಿಸಬೇಕು. 3ನೇ ವರ್ಷ ಕೊನೆಗೆ ಅಂದರೆ 3ನೆಯ ದಿನ ರಾತ್ರಿ ಪ್ರತಿ ತಂಡವು ತಾನು ಯಾವ ರೀತಿ ವ್ಯವಹಾರಗಳನ್ನು ನಿರ್ವಹಿಸಿದೆ, ಅದರಿಂದ ಹೇಗೆ ಹೆಚ್ಚು ಲಾಭವಾಯಿತು, ಯಾವ ಉಪಾಯಗಳು ಸರಿ ಹೋಗಲಿಲ್ಲ, ಎಲ್ಲಿ ಹಿನ್ನಡೆಯಾಯಿತು ಇತ್ಯಾದಿ ಎಲ್ಲವನ್ನೂ ಕೂಡ ಅವರು
ವಿವರಿಸಬೇಕಾಗಿತ್ತಂತೆ. ಇಷ್ಟೆಲ್ಲ ಹೇಳಿ ಅವರಿಗೆ ಸುಮಾರು 60 ಪುಟಗಳನ್ನು ಓದಲು ಕೊಟ್ಟರು. ಅದರಲ್ಲಿ ಆಟದ ನಿಯಮಗಳು, ಅವರಿಗೆ ಕೊಟ್ಟ ಕಾರ್ಖಾನೆಗಳ ಸಾಮರ್ಥ್ಯ, ಯಾವ ಯಾವ ರೀತಿಯ ವಸ್ತುಗಳನ್ನು ಅಲ್ಲಿ ತಯಾರಿಸಬಹುದು, ಹೊಸ ಕಾರ್ಖಾನೆ ತೆರೆಯುವಂತಹ ವಿಧಾನಗಳು, ನಿಯಮಗಳು, ವೆಚ್ಚಗಳು, ಯಾವ ಯಾವ ದೇಶಗಳಲ್ಲಿ ಏನೇನು ಮಾರಾಟ ಮಾಡಬಹುದು, ಎಲ್ಲೆಲ್ಲಿ ಯಾವ ರೀತಿಯ ತಂತ್ರಜ್ಞಾನ ಇದೆ, ಅದನ್ನು ಬೆಳೆಸುವುದಾದರೆ ಅದಕ್ಕೆ ತಗಲುವಂತಹ ಕಾಲ ಮತ್ತು ವೆಚ್ಚ ಏನು, ಹಾಗೆ ಎಲ್ಲೆಲ್ಲಿ ಕಾರ್ಮಿಕರ ಸಂಬಳ ಎಷ್ಟು, ಅವರ ಸಮಸ್ಯೆಗಳು, ಸಂಭವಿಸಬಹುದಾದ ಮುಷ್ಕರಗಳು, ವಿವಿಧ ದೇಶಗಳಲ್ಲಿ ಸಾಗಾಣಿಕೆಯ ವೆಚ್ಚ, ಅಲ್ಲಿಯ ರಾಜಕೀಯ ಸ್ಥಿತಿ, ಧಾರ್ಮಿಕ ಸ್ಥಿತಿ, ಮಿಲಿಟರಿ ಆಡಳಿತವು, ಪ್ರಜಾಪ್ರಭುತ್ವವು, ಆ ದೇಶದ ಆಯಾತ ನಿರ್ಯಾತಗಳು ಏನು, ಬಹುಸಂಖ್ಯಾತ ಜನರ ಧರ್ಮ ಯಾವುದು ಇತ್ಯಾದಿ ಎಲ್ಲ ವಿವರಗಳು ಆ 60 ಪುಟಗಳಲ್ಲಿ ಬರೆದಿತ್ತಂತೆ. ಜಾಗತಿಕ ಮಟ್ಟದಲ್ಲಿ ವ್ಯವಹಾರ ನಿರ್ವಹಿಸಲು ತರಬೇತಿಗೊಳಿಸುವಂತಹ ಅತಿ ಉತ್ತಮ ವಿಧಾನ ಅಂತ ಈ ಆಟ ಹೆಸರುವಾಸಿಯಂತೆ. ಅದನ್ನು ರೂಪಿಸಿದವನ ಹೆಸರು ಪೀಟರ್. ಆತ ಹಿಂದಿನ ರಾತ್ರಿ ಇಂಗ್ಲೆಂಡ್ನಿಂದ ಬಂದಿಳಿದಿದ್ದ. ಒಂದು ಬಾರಿ ಇದನ್ನು ಆಡಲು ಅವನಿಗೆ ಕೊಡಬೇಕಾದ ರಾಯಲ್ಟಿಯ ಮೊತ್ತ ಕೇಳಿ, ಅಂದರೆ ಅಷ್ಟು ಹಣವನ್ನು ಆತ ಈ ಒಂದು ಆಟವನ್ನು ಆಡಿಸ್ಲಿಕ್ಕಾಗಿ ತೆಗೆದುಕೊಳ್ತಾ ಇದ್ದಂತೆ. ಆ ಹಣ ಎಷ್ಟು ಅನ್ನೋದನ್ನು ತಿಳಿದ ಕೂಡಲೇ ಹೆಚ್ಚಿನವರಲ್ಲಿ ಅಸೂಯೆ ಆಯಿತಂತೆ. ಮುಂದಿನ 3 ದಿನಗಳಲ್ಲಿ ಈ ಆಟ ಸರಿಯಾಗಿ ನಿಯಮಗಳ ಪ್ರಕಾರ ನ್ಯಾಯವಾಗಿ ನಡೆಯುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಹೊತ್ತಿದಂಥ ಆ ಪೀಟರ್ ಹೆಸರು ನೀವು ನೆನಪಲ್ಲಿ ಇಟ್ಕೊಳ್ಳಿ. ವಿವಿಧ ದೇಶಗಳ ಸರ್ಕಾರಗಳ ಬ್ಯಾಂಕುಗಳ ಪಾತ್ರ ವಹಿಸುವವನು ಇದ್ದ. ನಿಜವಾದ ಶಕ್ತಿಗಳನ್ನು ಉಪಯೋಗಿಸಲು ನಿಮಗೆ ತಿಳಿಸುವಂಥ ಕುಂದುಕೊರತೆಗಳನ್ನು ಬೇರೆ ಯಾವುದರಿಂದ ತುಂಬಿಸಿಕೊಳ್ಳಬಹುದು ಎಂದು ನಿಮ್ಮ ಅರಿವಿಗೆ ತರುವ ಇದನ್ನೆಲ್ಲ ನಿಜವಾದ ಸಂದರ್ಭವೊಂದನ್ನು ಪ್ರಯೋಗಿಸಿ ಪರೀಕ್ಷಿಸಲು ಅವಕಾಶ ಕೊಡುವ ಆಟ. ಹೀಗೆ ಆತ ಈ ಆಟದ ಬಗ್ಗೆ ಎಲ್ರಿಗೂ ಕೂಡ ಹೆಮ್ಮೆಯಿಂದ ಹೇಳಿಕೊಳ್ತಾನೆ. ಅವರಿಗೆ ಒದಗಿದಂಥ ಈ ವಿವರಗಳನ್ನೆಲ್ಲ ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸಿದ ನಿಜವಾದ ವಿವರಗಳಂತೆ. ಪ್ರತಿ ತಿಂಗಳು ಈ 60 ಪುಟಗಳನ್ನು ಮರುಪರಿಶೀಲಿಸಿ ವಿವರಗಳನ್ನು ತಕ್ಕಂತೆ ಬದಲಾಯಿಸ್ತಾನಂತೆ. ಅಂಥವನ ಪ್ರಕಾರ ಇದಕ್ಕೆಲ್ಲ ನಿಜಕ್ಕೆ ಅತಿ ಹತ್ತಿರವಾದ ಸಂದರ್ಭವೊಂದನ್ನು ಸೃಷ್ಟಿಸಿತ್ತು. ಇದನ್ನು ನಿರ್ವಹಿಸಲು ಎಲ್ಲ ಈ ಗುಂಪಿನವರು ಸಜ್ಜಾಗ್ತಾರೆ. ತಲೆ ತುಂಬ ಆಟ. ಕೈಯಲ್ಲಿ 60 ಪುಟಗಳನ್ನು ಹಿಡಿದುಕೊಂಡು ಅವರವರ ಕೋಣೆಗೆ ಹಿಂತಿರುಗ್ತಾರೆ. ಒಂದು ಗುಂಪಿನಲ್ಲಿ ಲೇಖಕರು ಉಚೆ ಮತ್ತು ಜೆಫ್ ಅನ್ನುವರಿದ್ದರು. ಡಚ್ ಮೂಲದ ಜೆಫ್, ಆತ ಇಂಗ್ಲೆಂಡ್ನಲ್ಲೇ ಹುಟ್ಟಿ ಬೆಳೆದವನು. ವಾಣಿಜ್ಯ ವಿಭಾಗದಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡಿ ಸಣ್ಣ ವಯಸ್ಸಿನಲ್ಲಿ ಆತ ಎತ್ತರಕ್ಕೇರಿದ್ದಂತೆ. ಉಚೆ ಅವರ ಜೊತೆಗಿದ್ದದ್ದು ಆ ಗುಂಪಿನವರಿಗೆಲ್ಲ, ಲೇಖಕರು ಹೇಳ್ತಾರೆ, ಅವರಿಗೆಲ್ಲ ಖುಷಿಯಾಗಿತ್ತಂತೆ. ಎಂದಿನಂತೆ ಆ ರಾತ್ರಿ ಅವರ ಮನರಂಜನೆ ಕಾರ್ಯಕ್ರಮ ನಡೆಯಲಿಲ್ಲ. ನಾಳೆ ಬೆಳಿಗ್ಗೆ ಆಟ ಆರಂಭವಾಗ ಮುನ್ನ ಕೊಟ್ಟಿದ್ದನ್ನೆಲ್ಲ ಓದಿ ಸನ್ನದ್ಧರಾಗಬೇಕು ಅಂತ ಸ್ಪರ್ಧೆ ಒಳಗೆ ಅವರಿಗೆ ಶುರುವಾಗಿತ್ತು. ಅವರ ಗುಂಪಿನ ಎಲ್ಲ 3 ಸೇರಿ, ಲೇಖಕರ ಗುಂಪಿನ 3 ಸೇರಿ, ಅಂದರೆ ಉಚೆ, ಜೆಫ್ ಮತ್ತು ಲೇಖಕರು, ಅವರೊಳಗೆ ಈ ಸ್ಪರ್ಧೆ ಒಳಗೊಳಗೆ ಶುರುವಾಗಿತ್ತು. ಆ 3 ಕೂಡ ಪ್ರತ್ಯೇಕವಾಗಿ ಕೂತು 60 ಪುಟಗಳ ಎಲ್ಲವನ್ನು ಕೂಡ ಓದಿಕೊಂಡು ನಂತರ ಒಂದೆಡೆ ಸೇರಿ ಅವರ ಪಾಲಿಗೆ ಬಂದಂಥ ಕಂಪನಿಯ ಸ್ಥಿತಿಗತಿಗಳನ್ನು ಅವರು ಚರ್ಚಿಸ್ತಾರೆ. ಆಟದ ನಿಯಮಗಳನ್ನು ಕೂಡ ಚರ್ಚಿಸ್ತಾರೆ. ಆಟ ಒಳಗೆ ಇಳಿಯಲಾರಂಭಿಸಿದ್ದು ರಾತ್ರಿ ಮಲಗಿದಾಗ 1:30 ಗಂಟೆ ಅಂತೆ. ಮರುದಿನ ಅವರೆಲ್ಲ ಹೇಳ್ತಾರೆ, ಬೆಳಿಗ್ಗೆ ಪರೀಕ್ಷೆಗೆ ಹೊರಟವರ ಹಾಗೆ ತಲೆ ತುಂಬ 100 ಸಂಗತಿಗಳಿಂದ ತುಂಬಿಕೊಂಡಿದ್ದವಂತೆ. ಒಂದು ವಿಶಾಲವಾದ ಹಾಲ್ನಲ್ಲಿ ಆಟದ ವ್ಯವಸ್ಥೆ ಮಾಡಿದರು. 4 ದೊಡ್ಡ ಟೇಬಲ್ಗಳನ್ನು 4 ದಿಕ್ಕಿಗೆ ಇಟ್ಟು ಅದರ ಮೇಲೆ ಜಗತ್ತಿನ ದೊಡ್ಡ ನಕಾಶೆಯನ್ನು ಹಾಸಿದ್ರಂತೆ. ಆಯಾ ದೇಶದ ಹೆಸರು ಬಿಟ್ಟರೆ ಮತ್ತೇನು ಇರಲಿಲ್ಲ ಅಂತೆ. ಅವರ ಪಾಲಿಗೆ ಬಂದಂತಹ ಕಂಪನಿಯ ಕಾರ್ಖಾನೆಯ ಒಂದು ಸಣ್ಣ ಪ್ಲಾಸ್ಟಿಕ್ ಅಚ್ಚನ್ನು ಅಲ್ಲಲ್ಲಿ ಇಟ್ಟಿದ್ರು. ಉಚೆ ನಕಾಶೆಯಲ್ಲಿ ತನ್ನ ದೇಶವನ್ನು ಗುರುತಿಸಿ ಬಹಳಷ್ಟು ಸಂತೋಷಗೊಳ್ತಾನಂತೆ. ಅವರಿಗೆಲ್ಲ ಅದನ್ನು ತೋರಿಸ್ತಾನಂತೆ. ಹಾಗೆ ವಿವರಗಳನ್ನೆಲ್ಲ ಗ್ರಹಿಸಲು ಅನುಮಾನಗಳಿದ್ದರೆ ಸರಿಪಡಿಸಿಕೊಳ್ಳಲಿಕ್ಕೆ ಒಟ್ಟಿಗೆ ಪುನಃ ಅರ್ಧ ಗಂಟೆ ಕೊಡ್ತಾರೆ. ಅವರು, ಆ ಗುಂಪಿನವರು, ಅಂದರೆ ಲೇಖಕರ ಗುಂಪಿನವರು, ಅವರ ಸರಕುಗಳ ಉತ್ಪಾದನಾ ವೆಚ್ಚ, ಮಾರುಕಟ್ಟೆಯ ಖರ್ಚು, ಸಾಗಣೆ, ಹಾಗೆ ಬೇಕಾದಂತಹ ಲಾಭ ಎಲ್ಲ ಎಣಿಸಿ ಯಾವ ಬೆಲೆಗೆ ಮಾರಬಹುದು ಅಂತ ಅವರೆಲ್ಲರೂ ಕೂಡ ಲೆಕ್ಕ ಹಾಕ್ತಾರೆ. ಜೆಫ್ ಅಕೌಂಟೆಂಟ್ ಆದ್ದರಿಂದ ಚಕಚಕನೆ ಕೂಡಿ ಕಳೆಯುತ್ತಾ ಅದರಿಂದ ವರ್ಷದ ಕೊನೆಯಲ್ಲಿ ಲಾಭದ ಮೊತ್ತದ ಮೇಲಾಗುವ ಪರಿಣಾಮವನ್ನು ಅಂದಾಜು ಮಾಡ್ತಾನೆ. ಬಂದ ಹಣವನ್ನು ಎಲ್ಲಿ ತೊಡಗಿಸಬೇಕು, ಬ್ಯಾಂಕಿನಿಂದ ಸಾಲ ತೆಗೆದರೆ ಆ ಬಡ್ಡಿಯ ದರದಲ್ಲಿ ಹೆಚ್ಚು ಲಾಭವೋ, ತಮ್ಮ ದುಡ್ಡನ್ನು ತೊಡಗಿಸುವುದು ಒಳ್ಳೆಯದು ಅಂತ ತೂಗಿ ನೋಡ್ತಾರೆ. ಎಲ್ಲವೂ ಕೂಡ ಬಹಳ ಸರಳವಾಗಿ ಕಂಡು ಎಲ್ಲ ಅವರ ಲೆಕ್ಕಾಚಾರದಂತೆ ನಡೆದರೆ ಭಾರೀ ಲಾಭ ಮಾಡುವ ಲಕ್ಷಣಗಳು ಕೂಡ ಕಂಡುಬಂದವು. ಆಟ ಆರಂಭವಾಗ್ತದೆ. ತಿಂಗಳ ಕೊನೆಗೆ ಗುಪ್ತ ಟೆಂಡರ್ ಹಾಕಿ ಸರಕನ್ನು ಮಾರಾಟ ಮಾಡಬೇಕಾಗಿತ್ತು. ಈ ತಿಂಗಳು ಎಲ್ಲೆಲ್ಲಿ ಯಾವ ವಸ್ತುವಿಗೆ ಬೇಡಿಕೆ ಇದೆ ಎಂದು ತಿಳಿಸುವಂಥ ವಿವರಗಳ ಪಟ್ಟಿಯನ್ನು ಕೊಡ್ತಾರೆ. ಒಂದು ಚೀಟಿಯಲ್ಲಿ ಅವರು ಮಾರಬಯಸುವ ವಸ್ತುವಿನ ಬೆಲೆ ಮತ್ತು ಯಾವ ದೇಶದಲ್ಲಿ ಎಷ್ಟೆಷ್ಟು ಅಂತ ಬರೆದು ಅದನ್ನು ಪೀಟರ್ಗೆ ಕೊಡಬೇಕಿತ್ತು.
ಇತರ ಗುಂಪುಗಳು ಎಷ್ಟು ಬೆಲೆ ನಮೂದಿಸಿವೆ ಎನ್ನುವುದನ್ನು ಪೀಟರ್ ಅವರಿಗೆ ಗೊತ್ತಿರುವುದು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲಂತೆ. ಅತ್ಯಂತ ಕಡಿಮೆ ಬೆಲೆಗೆ ಮಾರಲು ಸಿದ್ಧರಾದವರಿಗೆ ಅದು ಮೊದಲ ಅವಕಾಶ. ಅವರು ಬೇಡ ಅಂದರೆ ಅದರ ನಂತರದ ಬೆಲೆ ನಮೂದಿಸಿದವರಿಗೆ ಎಲ್ಲ ಚೀಟಿಗಳನ್ನು ಸೇರಿಸಿ ಮಾರುಕಟ್ಟೆಯ ಪ್ರಕಾರ, ವಸ್ತುಗಳ ಪ್ರಕಾರ ವಿಂಗಡಿಸಿ ಪ್ರತಿ ಮಾರುಕಟ್ಟೆಯಲ್ಲಿಯೂ ಯಾರ ಟೆಂಡರ್ ಸ್ವೀಕಾರವಾಯಿತು ಅಂತ ಕೂಗಿ ಹೇಳ್ತಾ ಇದ್ದ. ಮೊದಲ ತಿಂಗಳು ಅವರ ಬೆಲೆಗಳೆಲ್ಲ ಹೆಚ್ಚಾಗಿ ಒಂದೇ ಒಂದು ಟೆಂಡರು ಕೂಡ ಲೇಖಕರ ಗುಂಪಿಗೆ ದಕ್ಕಲಿಲ್ಲಂತೆ. ಕೆಲವು ವಸ್ತುಗಳ ಬೆಲೆ ಇಳಿಸಿದ್ರಿಂದ 2ನೇ ತಿಂಗಳು ಉತ್ಪಾದನೆ ಕಾಲು ಭಾಗದಷ್ಟು ಖರ್ಚಾಗ್ತದೆ. 2 ತಿಂಗಳು ಹೀಗೆ ಆದರೆ ಕಚ್ಚಾ ವಸ್ತು ಖರೀದಿಗೆ, ನೌಕರರ ಸಂಬಳಕ್ಕೆ ದುಡ್ಡು ಸಾಲದೇ ಹೋಗುವ ಪರಿಸ್ಥಿತಿ ಬರಲಿದೆ ಅಂತ ಜೆಫ್ ಅವರನ್ನು ಎಚ್ಚರಿಸ್ತಾನೆ. ಯಾವುದು ಅವರು ಅಂದುಕೊಂಡಂತೆ ನಡೆಯದೆ ಅವರ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಗಿ ಮೊದಲು ಬಹಳ ಸರಳವಾಗಿ ಕಂಡಿದ್ದೆಲ್ಲ ಕೊನೆಗೆ ನೂರಾರು ಕ್ಲಿಷ್ಟ ಹೆಣಿಗೆಗಳು ಸೇರಿಕೊಂಡ ಹಾಗೆ, ಕಷ್ಟದ ಹೆಣಿಗೆಗಳು ಸೇರಿಕೊಂಡ ಹಾಗೆ ಕಾಣಿಸ್ತದೆ. ಪ್ರತಿ ತಂಡವು ತನ್ನದೇ ಆದ ತಂತ್ರವನ್ನು ರೂಪಿಸ್ತಾ ಹೋಗ್ತದೆ. ಟೆಂಡರು ತಮಗೆ ದಕ್ಕಿದೊಡನೆ ಆ ಗುಂಪಿನಲ್ಲಿ ಕೇಕೆ, ಕೋಲಾಹಲ. ನಿಜಕ್ಕೂ ಅಲ್ಲೊಂದು ಭೀಕರವಾದ ಸ್ಪರ್ಧೆ ಏರ್ಪಟ್ಟಿತ್ತಂತೆ. 2 ತಿಂಗಳು ಕಳೆಯುವುದರಲ್ಲಿ ಅವರ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತ್ತು. ಲೇಖಕರ ಗುಂಪಿನದ್ದು ಹೇಗೆ ಬೆಲೆಗಳನ್ನು ಇಳಿಸಬಹುದು ಅಂತ ಯೋಚಿಸುತ್ತಾ ಯಾವ ಕಾರ್ಖಾನೆಯಲ್ಲಿ ಎಷ್ಟು ಉತ್ಪಾದಿಸಬೇಕು, ಎಲ್ಲಿಂದ ಎಲ್ಲಿಗೆ ಸಾಗಿಸಿದರೆ ಲಾಭದಾಯಕ ಎಂದು ಕಂಡುಕೊಂಡಿದ್ರು. ನಕಾಶೆಯ ಮೇಲೆ ಕೇವಲ ಗುರುತಾಗಿ ಕಾಣುವ ಕಾರ್ಖಾನೆಯ ವಿವರಗಳೆಲ್ಲ ಅವರ ನಾಲಿಗೆಯ ತುದಿಯಲ್ಲಿದ್ದುವಂತೆ. ಎಷ್ಟು ಕಾರ್ಮಿಕರು, ಏನು ಸಂಬಳ, ಉತ್ಪಾದನಾ ಸಾಮರ್ಥ್ಯ ಮತ್ತು ನಿಜವಾಗಿ ಈಗ ಎಷ್ಟು ತಯಾರಾಗ್ತಾ ಇದೆ ಇತ್ಯಾದಿ ಇತ್ಯಾದಿ. ಹೊಸ ತಂತ್ರಜ್ಞಾನ ಉಪಯೋಗಿಸಿ ಅವರು ಹೊಸ ಕಾರ್ಖಾನೆಗಳನ್ನು ತೆರೆಯಬಹುದಿತ್ತು. ಹಾಗೆ ಮಾಡಿದರೆ ಆರಂಭದ ಖರ್ಚು ಬಿಟ್ಟರೆ ಅತಿ ಕಡಿಮೆಯಲ್ಲಿ ಉತ್ಪಾದಿಸಬಹುದಿತ್ತು. ಅವರ ಈಗಿನ 2 ಕಾರ್ಖಾನೆಗಳಿಂದ ಹೆಚ್ಚು ಸಾಮರ್ಥ್ಯವಿದ್ದು ಅವರಷ್ಟು ಉತ್ಪಾದಿಸ್ತಾ ಇರಲಿಲ್ಲ. ಅದನ್ನೇ ಸರಿ ಮಾಡಬೇಕು ಅಂತ ನಿರ್ಧರಿಸಿ ನಿಯಮಗಳಿಗಾಗಿ ಅವರು ಮತ್ತೆ ಆ ಪುಟಗಳನ್ನು ತಿರುವಿ ಹಾಕ್ತಾರೆ. ಅಲ್ಲೇ ಕಾರ್ಮಿಕರ ಸಮಸ್ಯೆಯಂತೆ 2 ಬೇಡಿಕೆಗಳು ಈಡೇರಿದರೆ ಈಗಿನದಕ್ಕಿಂತ 10% ಹೆಚ್ಚು ಉತ್ಪಾದಿಸಬಲ್ಲರು. ಅಲ್ಲಿದ್ದ ಯಂತ್ರವೊಂದು ಹಳೆಯದಾಗಿದ್ದು ವರ್ಷಕ್ಕೆ 4-5 ಬಾರಿ ಅದು ಅಪಘಾತವಾಗಿ ಕಾರ್ಮಿಕರು ಗಾಯಗೊಳ್ತಾ ಇದ್ದರು. ಆ ಯಂತ್ರವನ್ನು ಬದಲಾಯಿಸಬೇಕು ಅನ್ನೋದು ಮೊದಲ ಬೇಡಿಕೆ. ಅದಕ್ಕೆ ತಗಲುವ ವೆಚ್ಚ 1 ಲಕ್ಷ. 2ನೇ ಬೇಡಿಕೆ 10% ಹೆಚ್ಚು ಸಂಬಳ. ಜೆಫ್ ಮತ್ತೆ ಕೂಡಿಸಿ ಕಳೆದು ಗುಣಿಸಿ ಲಾಭವಿಲ್ಲ, ಬೇಡ ಅಂದುಬಿಟ್ಟ. ಅವನ ಪ್ರಕಾರ ಎಷ್ಟು ಖರ್ಚು ಮಾಡಿ ಹೆಚ್ಚು ಉತ್ಪಾದನೆ ಪಡೆಯತೊಡಗಿದರೆ ಅದರ ನಿಜವಾದ ಲಾಭ ಬರುವುದು 4ನೇ ವರ್ಷದಿಂದ. ಈ ಆಟ ಅವರು ಆಡುವುದೇ 3 ವರ್ಷದವರೆಗೆ. ಆದ್ದರಿಂದ ಈ ಖರ್ಚು ಅನಗತ್ಯ ಅಂತ ಹೇಳ್ತಾನೆ. ಬದಲಿಗೆ ಹೊಸ ತಂತ್ರಜ್ಞಾನದ ಹೊಸ ಕಾರ್ಖಾನೆ ಆರಂಭಿಸೋಣ ಅಂತ ಹೇಳ್ತಾನೆ. ಲೇಖಕರು ಮತ್ತು ಉಚೆಯ ಅಭಿಪ್ರಾಯ ಮಾತ್ರ ಬೇರೆ ಇರ್ತದೆ. ಈ ಕಾರ್ಖಾನೆಯ ಸಮಸ್ಯೆ ಬಗೆಹರಿಸುವುದು ಒಳ್ಳೆಯ ಆಡಳಿತ ಲಕ್ಷಣ ಅಂತ ಅವರು ತಿಳ್ಕೊಂಡಿದ್ರು. ಅದು ಯಾಕೆ ಸರಿಯಾದ ನಿರ್ಧಾರ ಅಲ್ಲ ಎನ್ನುವುದು ಕೂಡ ಅವರಿಗೆ ಅವರಿಗೆ ಮನವರಿಕೆ ಮಾಡಿಕೊಡಲಿಕ್ಕೆ ಜೆಫ್ ತನ್ನ ಲೆಕ್ಕಾಚಾರವನ್ನು ಮೊದಲಿಂದ ವಿವರಿಸ್ತಾನೆ. ಸರಿ, ಹೋಗಲಿ ಬಿಡು ಅಂತ ಉಚೆ ಹೇಳ್ತಾನೆ. ಹೊಸ ಕಾರ್ಖಾನೆಗೆ ಸಾಕಾಗುವಷ್ಟು ಹಣ ನಮ್ಮಲ್ಲಿ ಇಲ್ಲ, ಬ್ಯಾಂಕ್ ಸಾಲ ತೆಗೆಯಬೇಕು ಅಂತ ಜೆಫ್ ಸೂಚಿಸ್ತಾನೆ. ಒಂದು ಕಾರ್ಖಾನೆ ಮುಚ್ಚಲು ಇಂತಿಷ್ಟು ದುಡ್ಡು ಅಲ್ಲಿಯ ಪ್ರತಿ ಕಾರ್ಮಿಕರಿಗೂ ಕೊಡಬೇಕು ಅಂತ ನಿಯಮವಿತ್ತು. ಅದರ ನಂತರ ಆ ಜಾಗವನ್ನು ಮಾರಬಹುದು. ಇದೆಲ್ಲ ಲೆಕ್ಕ ಹಾಕಿ ಒಂದು ಕಾರ್ಖಾನೆಯನ್ನು ಮುಚ್ಚಿಬಿಡುವ ಅಂತ ಹೇಳ್ತಾರೆ. ಅವಸರ ಮಾಡುವುದು ಬೇಡ, ಯೋಚಿಸೋಣ ಅಂತ ಅವರಿಬ್ಬರು ಹೇಳ್ತಾರೆ. ನಿಯಮಗಳ ಒಳಹೊಕ್ಕು ನೋಡುವ, ಪ್ರತಿಯೊಂದನ್ನು ರೂಪಾಯಿ ಪೈಸೆಗಳಲ್ಲಿ ಅಳೆದು ಕೂಡಿ ಕಳೆದು ಜೋಡಿಸಿ ಚಕಚಕನೆ ಲೆಕ್ಕ ಹಾಕುವ, ಲಾಭ ನಷ್ಟದ ಮೊತ್ತವನ್ನು ಕರಾರುವಕ್ಕಾಗಿ ಹೇಳುವ ಅವನ ಶಕ್ತಿಯ ಎದುರು ಅವರ ಲೇಖಕರ ಯಾವ ಮಾತು ಕೂಡ ನಡೆಯದ ಹಾಗೆ ಇತ್ತು. ಜೆಫ್ನ ಲೆಕ್ಕದ ತರ್ಕದ ಖಡ್ಗ ಎಲ್ಲವನ್ನೂ ನಿರ್ದಯವಾಗಿ ತುಂಡರಿಸಬಲ್ಲದ್ದಾಗಿತ್ತು. ಅವರ ಪ್ರತಿ ಅನಿಸಿಕೆಗೂ ಅವನ ಹತ್ತಿರ ತರ್ಕಬದ್ಧವಾದ ಅಂಕಿ ಸಂಖ್ಯೆಗಳ ಬೆಂಬಲವಿರುವ ಉತ್ತರವಿರ್ತಾ ಇತ್ತಂತೆ. ಜೆಫ್ ಟೀ ತರಲು ಎದ್ದು ಹೋದಾಗ ಈತ ಅಸಾಧ್ಯದ ಮನುಷ್ಯ, ಒಂದು ದಿನ ಇವನು ಕಂಪನಿಯ ಮುಖ್ಯಸ್ಥನಾಗಬಲ್ಲ ಅಂತ ಉಚೆ ನಿಟ್ಟುಸಿರುಬಿಡ್ತಾರಂತೆ. ಆ ಹೊತ್ತಿಗೆ ಪೀಟರ್ ಮಾರುಕಟ್ಟೆಗಳ ಸಂಶೋಧನಾ ವರದಿ ಲಭ್ಯವಿದೆ ಅಂತ ಪ್ರಕಟಿಸ್ತಾನೆ. ಅದರ ಬೆಲೆ 5,000. ಅದು ಪ್ರತಿ ಮಾರುಕಟ್ಟೆಯ ವಿವರಗಳು, ಕಾಲಕಾಲಕ್ಕೆ ಅದರ ಏರಿಳಿತ, ಯಾವ ದೇಶಗಳಲ್ಲಿ ಇನ್ನು ಮುಂದೆ ಯಾವ ವಸ್ತುಗಳಿಗೆ ಬೇಡಿಕೆ ಇದೆ, ಅಲ್ಲಿ ಅದನ್ನು ಮಾರುವ ನಿಯಮಗಳು ಏನು ಎಂದೆಲ್ಲ ಸೂಚಿಸುವ 10 ಪುಟಗಳ ವರದಿ. ಎಲ್ಲರೂ ಕೂಡ ಅದನ್ನು ಕೊಂಡ್ಕೊಳ್ತಾರೆ. ಜೆಫ್ ಅಮೂಲಾಗ್ರ ಅದನ್ನು ಓದಲಿಕ್ಕೆ ಕೊಟ್ಟು ತಾನು ಏನೋ ಲೆಕ್ಕದಲ್ಲಿ ಮಗ್ನನಾಗ್ತಾನೆ. ಆಫ್ರಿಕಾದಲ್ಲಿ ನಾವು ವ್ಯಾಪಾರ ವಿಸ್ತರಿಸಿದರೆ ಲಾಭ ಇದೆ ಅಂತ ಅವನು ಏನೋ ಒಂದು ಕಂಡು ಹಿಡಿದವನಂತೆ ಉತ್ಸಾಹದಲ್ಲಿ ಉಳಿದವರಿಗೆ ಹೇಳ್ತಾನೆ. ಈಗ ಸದ್ಯಕ್ಕೆ ಬೇಡ, 2 ತಿಂಗಳಾಗಲಿ ಅಂತ ಹೇಳ್ತಾನೆ. 6 ತಿಂಗಳ ವ್ಯವಹಾರ ಮುಗಿದು
ಅವರೆಲ್ಲ ಊಟಕ್ಕೆ ಹೊರಟಾಗ ಇಡೀ ವಾತಾವರಣಕ್ಕೆ ಬೇರೆಯದೇ ರಂಗೇರಿತ್ತಂತೆ. ಕಡಿಮೆ ಬೆಲೆ ಇಟ್ಟು ಟೆಂಡರ್ ಗಿಟ್ಟಿಸಿಕೊಂಡವರು ಅದು ಹೇಗೆ ಅಷ್ಟು ಕಡಿಮೆ ಬೆಲೆಗೆ ಮಾಡಬಹುದು ಅನ್ನುವಂತಹ ಅಸೂಯೆಯಲ್ಲಿ ಲೆಕ್ಕ ಹಾಕುವುದು, ಇನ್ನೊಬ್ಬರ ತಂತ್ರ ಊಹಿಸುವುದು, ಪ್ರತಿಯೇಟು ಹಾಕುವುದು, ಕೋಪ, ಕೃತಕನಗೆ, ಪಿಸುಮಾರ್ತಿನ ಚರ್ಚೆಗಳು, ಪರಸ್ಪರ ಭಯಾನಕ ಸ್ಪರ್ಧೆ, ಗುಟ್ಟುಗಳು, ಚಕಚಕನೆ ಲಾಭ ನಷ್ಟ ಎಣಿಸುವುದು, ಹೀಗೆ ರಣರಂಗದ ಕಳೆಯೇರಿತ್ತಂತೆ. ಊಟದ ಬಿಡುವಿನಲ್ಲಿ ಯಾರೂ ಕೂಡ ಪರಸ್ಪರ ಬೆರೆಯದೆ ತಮ್ಮದೇ ಆದಂತಹ ಗುಂಪುಗಳಲ್ಲಿ ಚರ್ಚಿಸುವುದರಲ್ಲಿ ಮಗ್ನರಾಗಿದ್ದರು. ಕಿಟಕಿಯಿಂದ ಹೊರಗಿನ ಸಮುದ್ರವನ್ನೇ ನೋಡುತ್ತಾ ನಿಂತ ಉಚೆ ಯಾಕೋ ಅನ್ಯಮನಸ್ಕನಾಗಿದ್ದಂತೆ ಕಂಡಿತು. ಏನು ಉಚೆ, ಹೇಗೆ ಹೆಚ್ಚು ಲಾಭ ಮಾಡುವುದಂತ ಯೋಚಿಸ್ತಾ ಇದೆಯಾ ಅಂತ ಲೇಖಕರು ಕೇಳ್ತಾರೆ. ನಾವು ಆಫ್ರಿಕಾದಲ್ಲಿ ಹೊಸ ಕಾರ್ಖಾನೆ ಹಾಕಬಾರ್ದು, ಅಲ್ಲಿಯ ಮಾರುಕಟ್ಟೆಗೆ ಹೋಗಬಾರ್ದು ಅಂತ ಆತ ಹೇಳ್ತಾನೆ. ಯಾಕೆ ಅಂತ ಲೇಖಕರು ಕೇಳ್ತಾರೆ. ಜೆಫ್ನ ಲೆಕ್ಕಾಚಾರದಲ್ಲಿ ಏನೋ ಊನ ಹುಡುಕಿದ್ದಾನೆ ಅಂದ್ಕೊಂಡು, ಯಾಕೆಂದರೆ ಅದು ಜನರ ನಾಶ ಮಾಡ್ತದೆ ಅಂತ ಹೇಳ್ತಾನೆ. ಆಗ ಲೇಖಕರು ಬೆಚ್ಚಿ ಬೀಳ್ತಾರೆ. ಇವನ್ ತನ್ನ ದೇಶದ ನಕಾಶೆ ನೋಡಿ ಭಾವುಕನಾಗಿದ್ದಾನೆ ಅನಿಸಿ ರಿಲ್ಯಾಕ್ಸ್ ಅಂತ ಹೇಳ್ತಾರೆ. ನೀನು ಯಾಕೆ ಹೀಗಂತಿ? ನೋಡು, ಜೆಫ್ಗಿಂತ ನಿನಗೆ ಹೆಚ್ಚು ಇದು ಅರ್ಥವಾಗಬೇಕು. ನೂರಾರು ಜಾತಿ, ಧರ್ಮ, ದೇವರು ಇರುವ ನಮಗೂ ಆಳದಲ್ಲಿ ಬಹಳ ಅಂತರವಿಲ್ಲ. ನಮ್ಮಲ್ಲಿ ಪ್ರತಿ ಊರಿಗೂ ಒಂದೊಂದು ಜೀವನ ವಿಧಾನವಿದೆ ಅಂತ ಅವನು ಹೇಳ್ತಾನೆ. ಆಗ ಲೇಖಕರಿಗಂತೂ ಅವನಿಗೆ ಏನನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾನೆ ಅನ್ನೋದು ಅರ್ಥವಾಗಲೇ ಇಲ್ಲ. ಊಟಕ್ಕೆ ಕೂತಾಗ ನಿನ್ನ ವಾದ ನನಗೆ ಅರ್ಥವಾಗಲಿಲ್ಲ ಅಂತ ಲೇಖಕರು ಹೇಳ್ತಾರೆ. ನಾನು ವಾದ ಮಾಡುತ್ತಿಲ್ಲ, ಇದ್ದ ಸಂಗತಿ ಹೇಳಿದೆ ಅಷ್ಟೇ ಅಂತ ಅವನು ಹೇಳ್ತಾನೆ. ಆಮೇಲೆ ದೀರ್ಘ ಮೌನ ಮುರಿದು ತನ್ನ ಬಗ್ಗೆ, ತನ್ನ ದೇಶದ ಬಗ್ಗೆ ಆತ ಬಹಳಷ್ಟು ಹೇಳ್ತಾನೆ. ಅವನು ಹೇಳ್ತಾನೆ, ಉಚೆ ಹೇಳ್ತಾನೆ, ನಾವೆಲ್ಲ ಇನ್ನೂ ಗುಲಾಮರು, ಹೆಸರಿಗೆ ಮಾತ್ರ ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ. ನನ್ನ ದೂರದ ಸಂಬಂಧಿಯೊಬ್ಬ ಅಧ್ಯಕ್ಷನಾಗಿದ್ದ. ಅವನನ್ನು ಕೊಂದು ಈಗಿರುವಾತ ಮಿಲಿಟರಿ ಆಡಳಿತ ತಂದ. ಚುನಾವಣೆಯ ನಾಟಕವಾಡಿ 15 ವರ್ಷಗಳಿಂದ ಇದ್ದಾನೆ. ನಮ್ಮಲ್ಲಿ ಪ್ರೆಸಿಡೆಂಟ್ ಅನ್ನುವ ಶಬ್ದವನ್ನು ಅವನಿಗೆ ಬಿಟ್ಟರೆ ಬೇರೆ ಯಾರಿಗೂ ಬಳಸಬಾರದು. ನಮ್ಮ ದೇಶದಲ್ಲಿ ನಮ್ಮ ಕಂಪನಿಗೆ ಚೇರ್ಮನ್ ಇದ್ದಾನೆ. ನಿಮ್ಮಲ್ಲಿ ಹಾಗೆ ಪ್ರೆಸಿಡೆಂಟ್ ಇಲ್ಲ. ನಮ್ಮ ದೇಶ ಒಂದು ಕಾಲದಲ್ಲಿ ಬಹಳ ಕೋಕೋ ಬೆಳೆಯುತ್ತಿತ್ತು. ಹಿಂದಿನ ಆಡಳಿತ ಅದರ ರಫ್ತಿಗಾಗಿ ದೊಡ್ಡ ಸಂಗ್ರಹಾಲಯಗಳನ್ನು ಕೂಡ ನಿರ್ಮಿಸಿತ್ತು. ಅದು ಹಿಂದಿನ ಸರ್ಕಾರದ ದೊಡ್ಡ ಸಾಧನೆಯಾಗಿ ಜನರಿಗೆ ಕಂಡಿದ್ದರಿಂದ ಅವುಗಳನ್ನೆಲ್ಲ ನಾಶ ಮಾಡಿದ. ಜನರನ್ನು ಬಡವರನ್ನಾಗಿ ಮಾಡಿದ. ಆದರೆ ಅವರ ಕೊಳ್ಳುವ ಆಸೆಗಳನ್ನು ಹೆಚ್ಚಿಸಿದ. ಈ ರಾಜಕೀಯ ಹುನ್ನಾರಿನಲ್ಲಿ ಬೇರೆ ದೇಶದ ದೊಡ್ಡ ಕಂಪನಿಗಳೆಲ್ಲ ಶಾಮೀಲಾಗಿ ಬಿಡ್ತವೆ. ನಮ್ಮಲ್ಲಿ ಏನೂ ತಯಾರಾಗದಂತೆ ಮಾಡಿದ. ನಾನು ಹಾಕಿರುವ ಈ ಶರ್ಟು ಕೂಡ ಬೇರೆ ಯಾರೋ ಮಾಡಿ ನಮಗೆ ಕೊಡಬೇಕು. ಇದ್ದ ದೇಶಿ ಉದ್ಯಮಗಳಲ್ಲಿ ಈ ಹೊಸ ತಂತ್ರಜ್ಞಾನ ಇಲ್ಲದೆ, ಸರ್ಕಾರದ ಬೆಂಬಲವಿಲ್ಲದೆ ಸೊರಗಿ ಸಾಯುತ್ತಾ ಇದೆ. ನಮ್ಮ ನೆಲದಲ್ಲಿ ಒಂದಿಷ್ಟು ಪೆಟ್ರೋಲ್, ಎಣ್ಣೆ ಸಿಗುವುದರಿಂದ ಬದುಕಿದ್ದೇವೆ. ಅವೆಲ್ಲ ಸರ್ಕಾರಕ್ಕೆ ಸೇರಿದ್ದು. ಆಹಾರ ವಿತರಣೆಯ ಸೂತ್ರ ಇರುವುದು ಸರ್ಕಾರದ ಕೈಯಲ್ಲಿ. ಅವರು ವಿತರಿಸುವುದು ದೊಡ್ಡ ಕಂಪನಿಗಳ ಉತ್ಪಾದನೆಗಳು. ನಮ್ಮ ರುಚಿ, ವಾಸನೆ, ಬಟ್ಟೆ, ಆಹಾರದ ಪ್ರಮಾಣ ಬದಲಾಗತೊಡಗಿದೆ. ಎಲ್ಲರ ಮನೆ ಊಟವೂ ಒಂದೇ ರೀತಿ ಆಗ್ತಾ ಇದೆ. ಯಾರಿಗೂ ವೈವಿಧ್ಯ ಬೇಕಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸುವುದು, ಮಾರುವುದು ಬೇಕು. ಹೇರದೇ ಇದ್ದರೆ, ಆಯ್ಕೆ ಇದ್ದರೆ ಯಾರು ತಾನಿಕೊಳ್ಳುತ್ತಾರೆ? ನಾವು ಅವರಿಗಾಗಿ ದುಡಿಯುವುದು, ಅವರು ಮಾಡಿದ್ದನ್ನು ಕೊಳ್ಳುವುದು. ನಾವೆಲ್ಲ ಕಡಿಮೆ ಬೆಲೆಗೆ ಸಿಗುವ ಕೂಲಿಗಳಾಗ್ತಾ ಇದ್ದೇವೆ. ನನ್ನ ಮನೆಯಲ್ಲಿ ನನ್ನ 2 ಚಿಕ್ಕಪ್ಪಂದಿರು ಕೆಲಸ ಕಳ್ಕೊಂಡು ಕೂತಿದ್ದಾರೆ. ಕಾರ್ಖಾನೆ ಮುಚ್ಚಿ ಅವರಿಗೆ 20,000 ಕೊಟ್ಟು ಮನೆಗೆ ಕಳಿಸಿದ್ರು. ಒಬ್ಬನಂತೂ ಕೆಲಸ ಮಾಡುವಾಗ ತನ್ನ ಎಡಗೈಯ 4 ಬೆರಳುಗಳನ್ನು ಕೂಡ ಕತ್ತರಿಸಿಕೊಂಡಿದ್ದಾನೆ ಅನ್ನುವಂತಹ ತನ್ನ ಕಥೆಯನ್ನು ಹೇಳ್ತಾ ಇದ್ದಂತಹ ಉಚ್ಚೆಯ ಆ ಮಾತುಗಳನ್ನು ಕೇಳಿ ಲೇಖಕರು ಬೆರಗಾಗ್ತಾರೆ. ಅವನೊಳಗೆ ಇಂಥದ್ದೆಲ್ಲ ಇದೆ ಅನ್ನೋದು, ಅವನು ಹೀಗೆಲ್ಲ ಯೋಚಿಸುತ್ತಾನೆ ಅನ್ನೋದು ಲೇಖಕರಿಗೆ ಕಲ್ಪನೆ ಆಚೆದಾಗಿತ್ತು. ಅವನು ತನ್ನ ಮಾತಿನಲ್ಲಿ ಏನೆಲ್ಲ ಮೂಡಿಸಿದ. ಮನೆಯೊಳಗಿನ ಕತ್ತಲು, ಊಟದ ತಟ್ಟೆಗಳು, ಕೆಲಸ ಕಳ್ಕೊಂಡ ಚಿಕ್ಕಪ್ಪಂದಿರ ಖಾಲಿ ನೋಟ, ಹಾಡುಗಳು, ಹಾಡುವಾಗ ಕಂಪಿಸಿದ ದನಿಗಳು, ಮರೆತು ಹೋದ ಸಾಲುಗಳು, ನಿದ್ದೆಗೆಟ್ಟ ಕಣ್ಣುಗಳು, ಜೊತೆಗೆ ನಂಬಿಕೆಗಳು, ಕನಸುಗಳು, ಓಡಿಬಂದ ಮಕ್ಕಳನ್ನು ತೆಕ್ಕೆಗೆ ಸೇರಿಸಿಕೊಳ್ಳುವಂತಹ ತೋಳುಗಳು, ಪ್ರೀತಿಯಲ್ಲಿ ಅರಳಿದ ನಗುವಿನಲ್ಲಿ ಹೊಳೆವ ಹಲ್ಲುಗಳು, ಹೆಂಡತಿಯನ್ನು ಪ್ರೀತಿಯಿಂದ ತಡವಲಾರದ ಹಾಗೆ ಮಾಡಿದ ಧಡಕ್ಕನೆ ನಿಂತು ಹೋದ ಜೀವನ ಚಕ್ರಗಳು, ನಕಾಶೆಯ ಮೇಲಿನ ಅಚ್ಚಿನ ಬೊಂಬೆಗಳ ಸರಿದಾಟವನ್ನು ಬರೀ ಜೆಫ್ನ ಲೆಕ್ಕದಲ್ಲಿ ತೂಗಿ ನೋಡದೆ ಅದಕ್ಕೆ ಅಂಟಿಕೊಂಡ 100 ಹೆಣಿಗೆಗಳನ್ನು ಬಿಚ್ಚತೊಡಗಿದ. ಲೇಖಕರು ಸುಮ್ಮನೆ ಅವನ ಮಾತುಗಳನ್ನು ಕೇಳಿಸುತ್ತಾ ಕೂತ್ಕೊಳ್ತಾರೆ. ತಡವಾಯಿತು ಬನ್ನಿ ಅಂತ ಜೆಫ್ ಎದ್ದು ಹೋಗ್ತಾನೆ. ಆಟ ಮತ್ತೆ ಆರಂಭವಾಗ್ತದೆ. ಆ ಆಟದ ಒಂದು ಮತ್ತು ಎಲ್ಲರ ತಲೆಗೇರಿತ್ತು. ಉಚೆಗೆ ತಲೆ ಕೆಟ್ಟಿದೆ ಅಂತ ಜೆಫ್ ಲೇಖಕರ ಕಿವಿಯಲ್ಲಿ ಉಸಿರುತ್ತಾನೆ. ಉಚೆಯ ಜೊತೆ ಹೆಚ್ಚು ವಾದ ಮಾಡದೆ ಸದ್ಯಕ್ಕೆ ಆಫ್ರಿಕಾದಲ್ಲಿ ವಿಸ್ತರಣೆ ಬೇಡ ಅಂತ ನಿರ್ಧರಿಸ್ತಾರೆ. ಎಲ್ಲರೂ ತಮ್ಮ ಸರ್ವಶಕ್ತಿಯನ್ನು, ಚಾಣಾಕ್ಷತೆಯನ್ನು
ಪಣಕ್ಕೆ ಒಡ್ಡಿದ ಹಾಗೆ ಆಡ್ತಾಯಿದ್ರು. ಆಟ ಮುಂದುವರಿಯುತ್ತಿದ್ದ ಹಾಗೆ ಅದರ ನಿಯಮಗಳೆಲ್ಲ ಅವರಿಗೆ ಎಂದಿನಿಂದಲೂ ಗೊತ್ತಿದ್ದವೇನೋ ಎಂಬ ಹಾಗೆ ಕರಗತವಾಗಿದ್ವು. ಒಮ್ಮೊಮ್ಮೆ ಅಂತೂ ಈ ಆಟದ ನಿಯಮಗಳೇ ಅವರನ್ನು ನಿಯಂತ್ರಿಸ್ತಾ ಇವೆ ಅನ್ನಿಸ್ತಾ ಇತ್ತು. 2 ಬಾರಿ ಅವರ ಲೆಕ್ಕಾಚಾರ ತಲೆಗೆಳಗಾಗಿ ಸಿದ್ಧ ವಸ್ತುಗಳು ಮಾರಾಟವಾಗದೆ ಬೇರತೊಡಗಿದ್ವು, ಅಂದರೆ ಒಟ್ಟು ಸೇರತೊಡಗಿದ್ವು. ವರ್ಷದ ಕೊನೆಗೆ ಎಲ್ಲರೂ ಕೂಡ ವಾರ್ಷಿಕ ವರದಿಯನ್ನು ಪ್ರಕಟಿಸಿದಾಗ ಅವರು ಲೇಖಕರ ಗುಂಪು ಅಷ್ಟು ನಷ್ಟದಲ್ಲಿ ಇಲ್ಲವಾದರೂ ಕೊನೆಯ ಸ್ಥಾನದಲ್ಲಿ ಇದ್ದರಂತೆ. ಜೆಫ್ಗೆ ಯೋಚನೆಗೆ ಇಟ್ಕೊಳ್ತದೆ. ಯಾವಾಗಲೂ ಗೆಲ್ಲಬೇಕು ಅನ್ನುವ ಪೈಕಿ ಅವನು. ರಾತ್ರಿ ಊಟಕ್ಕೆ ಕೂತಾಗ, ನಾಳೆ ನಾವೆಲ್ಲ ಸರಿಯಾಗಿ ಯೋಚಿಸಿಕೊಂಡು ಬರಬೇಕು, ಇವತ್ತಿನ ಹಾಗೆ ಮಾಡಿದರೆ ನಾವು ಕೊನೆಯವರೆಗೂ ಕೊನೆಯ ಸ್ಥಾನದಲ್ಲಿ ಇರುತ್ತೇವೆ ಅಂತ ಹೇಳ್ತಾನೆ. ಬೇಗ ಮಲಗಿಕೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡಿ ಅಂತ ಜೆಫ್ ಹೊರಟು ಹೋಗ್ತಾನೆ. ಅದಾದ ಮೇಲೆ ಲೇಖಕರು ಮತ್ತು ಉಚ್ಚೆ ಬಹಳಷ್ಟು ಹೊತ್ತು ಅವರು ಮಾತನಾಡ್ತಾ ಕೂತ್ಕೊಳ್ತಾರೆ. ಆ ಉಚ್ಚೆಗೆ ಲೇಖಕರ ಬಗ್ಗೆ ಬಹಳಷ್ಟು ಹೆಮ್ಮೆ ಇತ್ತು. ಹಾಗೆ ಲೇಖಕರ ಹತ್ತಿರ ತನ್ನ ದೇಶದ ಬಗ್ಗೆ, ತನ್ನ ಬಗ್ಗೆ ಏನೇನೆಲ್ಲ ಹೇಳಬೇಕು ಅಂತ ಇತ್ತು. ಅವರ ಜೀವನದ ಆಚಾರ ವಿಚಾರಗಳನ್ನು, ನಂಬಿಕೆಗಳನ್ನು, ಮದುವೆಯ ಕಗ್ಗಂಟುಗಳನ್ನು, ಮಧ್ಯಮ ವರ್ಗದ ಕಾರ್ಮಿಕ ಕುಟುಂಬದ ಅವರ ತಂದೆ ತಾಯಿಗಳ ಆಸೆಗಳನ್ನು, ಆತ ಇಂತಹ ಕೆಲಸದಲ್ಲಿರುವುದು ಕಾರ್ಮಿಕನಾದ ತನ್ನ ತಂದೆಗೆ ಕೊಟ್ಟ ಅಭಿಮಾನವನ್ನು ಹೇಳುತ್ತಾ ಹಳಿ ತಪ್ಪಿದ. ಗಾಂಧಿಯ ಬಗ್ಗೆ ಲೇಖಕರು ಹೇಳ್ತಾರೆ. 47ರ ಸ್ವಾತಂತ್ರ್ಯದ ಬಗ್ಗೆ, ದೇಶದ ರಾಜಕೀಯದ ಬಗ್ಗೆ ಹೇಳ್ತಾರೆ. ತನ್ನ ನಿದ್ದೆಗೇಡಿಗೆ ಕಾರಣವಾಗುವ ತಲ್ಲಣಗಳನ್ನು ಕೂಡ ಹೇಳ್ತಾರೆ. ತನ್ನ ಬಾಲ್ಯದ ಬಗ್ಗೆ ಅವನಿಗೆ ಹೇಳ್ತಾರೆ. ಹೆಂಡತಿಯ ಬಗ್ಗೆ, ಮೈ ಮೇಲೆ ಗಣ ಬರುವುದನ್ನು ರಂಗಾಗಿ ಲೇಖಕರು ವಿವರಿಸ್ತಾರೆ. ಪತ್ರೊಡೆಯ ರುಚಿಯನ್ನು ಕೂಡ ಅವರು ಹೇಳ್ತಾರಂತೆ. ತೀರಾ ಮಾತನಾಡಿದೆ ಅಂತ ಕಸಿವಿಸಿ ಪಡುತ್ತಾ ರೂಮಿಗೆ ಹೋಗಿ ಲೇಖಕರು ಮಲ್ಕೊಳ್ತಾರೆ. ಸರಿಯಾಗಿ ಅವರಿಗೆ ನಿದ್ದೆ ಬರಲಿಲ್ಲ. ಅಂದರೆ ಉಚ್ಚೆಯ ಹತ್ತಿರ ಈ ರೀತಿ ಎಲ್ಲವನ್ನೂ ಹೇಳಿದ ನಂತರ ಅವರಿಗೆ ಏನೋ ತಾನು ಹೆಚ್ಚು ಮಾತನಾಡಿದೆ ಅನ್ನೋದು ಅವರಿಗೆ ಗೊತ್ತಾಗ್ತದೆ. ಅವರು ಹೋಗಿ ರೂಮಲ್ಲಿ ಮಲ್ಕೊಳ್ತಾರೆ. ಸರಿಯಾಗಿ ನಿದ್ದೆ ಬರಲಿಲ್ಲ ಅಂತೆ. ಮರುದಿನ ಬೆಳಿಗ್ಗೆ ಜೆಫ್ ಅವರ ರೂಮಿಗೆ ಬರ್ತಾನೆ. ಲೇಖಕರ ರೂಮಿಗೆ ಬಂದು ತಾನು ಯೋಚಿಸಿದ ತಂತ್ರಗಳನ್ನೆಲ್ಲ ಹೇಳ್ತಾನೆ. ಹಿಂದಿನ ದಿನ ಉಚ್ಚೆ ಆಡಿದ ಮಾತುಗಳು ಲೇಖಕರನ್ನು ಬಾಧಿಸಿದ್ವು. ಈ ಆಟ ಹೇಗೆ ಕಾಡುತ್ತಿತ್ತು ಎಂದರೆ, ನಡುರಾತ್ರಿ ಎಚ್ಚರ ಆದಾಗ ಥಟ್ಟನೆ ಏನೋ ಹೊಳೆದಿತ್ತು. ಎದ್ದು ನೀರು ಕುಡಿದು ಮಲಗುವಾಗಲೂ ಅದೇ ಯೋಚನೆ. ಅವರ ಒಳಗಿನ ಯಾವುದೋ ಒಂದು ಪ್ರಕೃತಿಯನ್ನು ಹೊಡೆದೆಬ್ಬಿಸಿದ ಹಾಗಿತ್ತು. ಯಾವುದೂ ಕೂಡ ರುಚಿಸದ ಹಾಗೆ, ಯಾರ ಜೊತೆಯೂ ಬೆರೆಯದೆ ತಮ್ಮ ತಮ್ಮ ಗುಂಪುಗಳಲ್ಲಿ ತಮ್ಮನ್ನು ಕಟ್ಟಿ ಹಾಕಿದ ಇದರ ಹಿಡಿತಕ್ಕೆ ಲೇಖಕರು ತಲ್ಲಣಿಸ್ತಾರೆ. 2 ದಿನಗಳಿಂದ ಅರ್ಧ ಓದಿಟ್ಟ ಪುಸ್ತಕ ಮುಂದುವರಿಸಲಿಕ್ಕೆ ಆಗಿರಲಿಲ್ಲ. ಹಾಡು, ಕುಣಿತ, ಹರಟೆಗಳು ಯಾವುದೂ ಇರಲಿಲ್ಲ. ಸಮುದ್ರ ದಂಡೆಯ ಮೇಲೆ ವಾಕಿಂಗ್ ಕೂಡ ಇಲ್ಲ. ಬರೀ ಇದೇ ಆಟ ಮುಂದುವರೆದಿತ್ತು. ಬೆಳಗಿನ ತಿಂಡಿಯಾಗಿ ಆಟ ಶುರುವಾಗಿದ್ದೇ ಜೆಫ್ ಆಫ್ರಿಕಾದ ಮಾತೆತ್ತುತ್ತಾನೆ. ಉಚ್ಚೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ಅವರಿಗೆ ಉಚ್ಚೆಯದು ಅತಿಯಾಯಿತು ಅನಿಸತೊಡಗಿತ್ತು. ಅಂದರೆ ಎಲ್ಲರಿಗೂ ಕೂಡ ಆ ಗುಂಪಿನವರಿಗೆ ಉಚ್ಚೆಯದು ಅದು ಅತಿ ಆಯಿತು ಅಂತ ಅನಿಸ್ತದೆ. ಅವರು ಆಫ್ರಿಕಾದಲ್ಲಿ ವ್ಯಾಪಾರ ವಿಸ್ತರಿಸದೆ ಬೇರೆ ಉಪಾಯವಿರಲಿಲ್ಲ. ಬೇರೆ ಯಾವ ತಂಡವೂ ಇನ್ನೂ ಅಲ್ಲಿ ಕಾಲಿಟ್ಟಿರಲಿಲ್ಲ. ಅವರಿಗಿಂತ ಮುಂಚೆಯೇ ನಾವು ಹೋಗದಿದ್ದರೆ ಲಾಭ ಹೆಚ್ಚಿಸೋದು ಸಾಧ್ಯವೇ ಇರಲಿಲ್ಲ. ಹಾಗಾಗಿ ಜೆಫ್ ಹೇಳ್ತಾನೆ ಅಲ್ಲಿ ಹೋಗಲೇಬೇಕು ಅಂತ. ಲೇಖಕರು ಉಚ್ಚೆಗೆ ಒದಗಿಸಿದ್ದ ಪುಟಗಳಿಂದ ವಿವರಗಳನ್ನು ಎತ್ತಿ ತೋರಿಸ್ತಾ ಯಾಕೆ ನಾವು ಅಲ್ಲಿ ಹೋಗಬೇಕು ಅಂತ ಲೇಖಕರು ಹೇಳಲಿಕ್ಕೆ ಪ್ರಯತ್ನಿಸ್ತಾರೆ. ಯಾರು ಏನನ್ನು ಹೇಳಿದರೂ ಅದೇ ಕಾರಣಕ್ಕೆ ನಾನು ಬೇಡ ಅಂತ ಹೇಳ್ತಾ ಇರೋದು ಅಂತ ಉಚ್ಚೆ ಹೇಳ್ತಾ ಇದ್ದ. ಜೆಫ್ ಅವನಿಗೆ ಹೇಳ್ತಾನೆ, ಇಷ್ಟೊಂದು ಭಾವುಕವಾಗಿ ಮಳ್ಳನ ಹಾಗೆ ಆಡಬೇಡ. ನಿನ್ನ ದೇಶದಲ್ಲಿ ಏನಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರುವುದು ಈ ಪುಟಗಳಲ್ಲಿ ಎಷ್ಟಿದೆಯೋ ಅಷ್ಟು. ಇದೊಂದು ಆಟ ಅನ್ನೋದನ್ನು ತಿಳ್ಕೊ ಅಂತ ಹೇಳ್ತಾನೆ. ಉಚ್ಚೆ ತನ್ನ ಪಟ್ಟು ಬಿಡುವುದಿಲ್ಲ. ಇದು ಆಟ. ಈಗ ಮಾತ್ರವಲ್ಲ, ಯಾವಾಗಲೂ ಇದು ಹೀಗೆ. ಕಾಗದದ ಮೇಲಿನ ವಿವರಗಳು, ನಕಾಶೆಯ ಮೇಲಿನ ಹೆಸರುಗಳನ್ನು ನೋಡಿಕೊಂಡು ಅಧಿಕಾರ ಶಕ್ತಿಯ ತಂತಿಗಳನ್ನು ಎಳೆದಾಡಿಸೋದು. ಜನರನ್ನು ಕೊಲ್ಲುವ ಆಟ ಆಡಿಸಿದರೆ ನೀನು ಆಡುತ್ತೀಯ? ಅದರಲ್ಲಿ ನಿನ್ನ ಬಳಗದವರೆಲ್ಲ ಇದ್ದು ಇಂತಿಂಥವರನ್ನು ಕೊಂದ ಎಂದು ಬೊಂಬೆಗಳನ್ನು ಬದಿಗೆ ಸರಿಸಿಡುವ ಆಟ ಆಡುತ್ತೀಯಾ ಅಂತ ಹೇಳ್ತಾನೆ. ಆಗ ಆಡಿದಂತಹ ಮಾತು, ಅಂದರೆ ಉಚ್ಚೆಯ ಆ ಮಾತುಗಳು ಬಹಳಷ್ಟು ಹರಿತವಾಗಿದ್ವು. ಆಗ ಜೆಫ್ ಅವನನ್ನು ಹೀಗೆ ಹೇಳ್ತಾನೆ. ಅವನನ್ನು ಎಷ್ಟೇ ಬಗೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಮಾಧಾನ ಪಡಿಸಲು ನೋಡಿದರೂ ಕೂಡ ಅವನು ಹೇಳ್ತಾನೆ, ನಾವೀಗ ನಷ್ಟದಲ್ಲಿ ಇಲ್ಲವಲ್ಲ, ಹೆಚ್ಚು ಲಾಭ ಬೇಡ, ಹೀಗೆ ನಿಭಾಯಿಸೋಣ ಅಂತ ಉಚ್ಚೆ ಹೇಳಿದಂಥ ಮಾತಿಗೆ ಜೆಫ್ ಹೇಳ್ತಾನೆ, ಅಂದರೆ ನಷ್ಟದಲ್ಲಿದ್ದರೆ ನೀನು ಒಪ್ಪಿಕೊಳ್ಳುತ್ತಿದ್ದೆ ಅಂತಾಯಿತು. ಹಣ ಇಟ್ಟುಕೊಳ್ಳುವುದರಲ್ಲಿ ಮಜವಿಲ್ಲ, ಹಣ ಮಾಡುವುದರಲ್ಲಿ ಮಜಾ ಅಂತ ಹೇಳ್ತಾನೆ. ಮತ್ತೆ ಉಚ್ಚೆಯ ಮೊಂಡುವಾದ ಮುಂದುವರಿತದೆ. ಉಚ್ಚೆ ತೀರಾ ಅತಿಗೆ ಎಳೆಯುತ್ತಿದ್ದಾನೆ ಅಂತ ಅನಿಸ್ತದೆ.
ಲೇಖಕರಿಗೆ. ಅವನು ಒಪ್ಪದೆ ಅವರೆಲ್ಲ ಏನೂ ಮಾಡುವಂತಿರಲಿಲ್ಲ. ಆಟದ ನಿಯಮವೇ ಹಾಗಿತ್ತು. ಎಲ್ಲರೂ ಸೇರಿ ಮಾಡಿದ ನಿರ್ಧಾರವಿರಬೇಕು. ಯಾರೊಬ್ಬ ವಿರೋಧಿಸಿದರೂ ಸರ್ಕಾರದ ಪಾತ್ರಧಾರಿ ಪೀಟರ್ ಅದನ್ನು ತಳ್ಳಿ ಹಾಕುತ್ತಿದ್ದ. ಉಚೆಯನ್ನು ಹೇಗಾದರೂ ಒಪ್ಪಿಸದೆ ಬೇರೆ ದಾರಿಯೇ ಇರಲಿಲ್ಲ. ನೀನಿಲ್ಲೇ ಇರು ಅಂತ ಲೇಖಕರಿಗೆ ಹೇಳಿದ ಜೆಫ್ ಉಚೆಯನ್ನು ಆಚೆ ಕರೆದುಕೊಂಡು ಹೋದ. 10-15 ನಿಮಿಷಗಳ ನಂತರ ಇಬ್ಬರು ಬಂದರು. ಉಚೆ ಸಹಕರಿಸುತ್ತಾನೆ ಅಂತ ಜೆಫ್ ಹೇಳ್ತಾನೆ. ಅವನೇನು ಹೇಳಿದ್ನೋ, ಬೆದರಿಕೆ ಹಾಕಿದ್ನೋ, ಇಬ್ಬರೂ ಜಗಳವಾಡಿದ್ರೋ, ಹೊಡೆದಾಡಿದ್ರೋ ಲೇಖಕರಿಗೆ ಗೊತ್ತಾಗಲಿಲ್ಲ. ಉಚೆಯ ಮೋರೆ ನೋಡಿ ಕೆಡುಕು ಅನಿಸಿತು. ನೀನು ಹೇಳಿದ್ದೆಲ್ಲ ಅರ್ಥವಾಗ್ತದೆ, ನಿನ್ನ ಹಾಗೆಯೇ ನಾನು ಅಂತ ಅವನಿಗೆ ತಿಳಿಸಲು ಹಿಂದಿನ ರಾತ್ರಿ ಅವನ ಬಗ್ಗೆ, ಲೇಖಕರ ಬಗ್ಗೆ ಅಷ್ಟೆಲ್ಲ ಹೇಳಿಕೊಂಡನೇನೋ ಅನಿಸಿತು. ಹಾಗೆ ಅನಿಸುತ್ತಿದ್ದಂತೆಯೇ ಅವನು ಹೇಳಿದ್ದನ್ನು ಅರ್ಥ ಮಾಡಿಕೊಂಡರು. ಇದನ್ನು ಆಟವೆಂದು ಭಾವಿಸುವ ಪರಿವರ್ತನೆ ಲೇಖಕರಲ್ಲಿ ಯಾವಾಗ, ಅವರ ಜೀವನದ ಯಾವ ಹಂತದಲ್ಲಿ ಹೇಗೆ ಆಯಿತು ಅಂತ ಅರಿವಾಗಲಿಲ್ಲ ಅಂತ ಹೇಳ್ತಾರೆ. ಉಚೆಯನ್ನು ಜೆಫ್ ಹೇಗೆ ಒಪ್ಪಿಸಿದ, ಅದು ಯಾವ ಶಕ್ತಿಯನ್ನು ಪ್ರಯೋಗಿಸಿದ, ಯಾವ ತಂತಿಯನ್ನು ಮೀಟಿದ ಅಂತ ಬಗೆಹರಿಯಲಿಲ್ಲ. ಉಚೆ ಎಲ್ಲದಕ್ಕೂ ಕೂಡ ಅದೇನನಿಸಿತು, ಅವನು ಅಂತ ನಿರಾಸಕ್ತಿಯಲ್ಲಿ ತಲೆ ಆಡಿಸತೊಡಗ್ತಾನೆ. ಅಂತೂ 3ನೆಯ ದಿನದ ಕೊನೆಗೆ ಲೇಖಕರ ಆ ಗುಂಪು 2ನೆಯ ಸ್ಥಾನಕ್ಕೆ ಏರಿದ್ರಂತೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ವಿವೇಕ ಶಾನುಭಾಗ ಇವರು ಬರೆದ ಹುಲಿ ಸವಾರಿ ಅನ್ನುವಂತಹ ಸಣ್ಣ ಕಥೆ ಮುಕ್ತಾಯವಾಗ್ತದೆ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.